ಮೈಸೂರಿನ ಉದಯಗಿರಿಯಲ್ಲಿ ಏನಾಯ್ತು ಅನ್ನೋದ್ರ ಡೀಟೇಲ್ಸ್ ನಾವು ಬೆಳಗ್ಗೆಯಿಂದ ಕೊಡ್ತಾ ಇದ್ವಿ. ಈಗ KN ರಾಜಣ್ಣ ಅವರು ಆಡಿರುವಂತಹ ಮಾತನ್ನು ಕೇಳ್ತಾ ಇದ್ರೆ ಆಶ್ಚರ್ಯ ಆಗ್ತಾ ಇದೆ. ಇದೇನು ಹೇಳೋದಕ್ಕೆ ಹೊರಟಿದ್ದಾರೆ ಸಚಿವರು ಅನ್ನುವಂತಹ ಪ್ರಶ್ನೆ ಮೂಡುವಂತಿದೆ. ಕಾರಣ ನೋಡಿ, ಬಂತು ಡೀಟೇಲ್ಸ್. ಮೈಸೂರಿನ ಉದಯಗಿರಿ ಹಿಂಸಾಚಾರಕ್ಕೆ ಪೊಲೀಸರೇ ಕಾರಣ ಅಂತೆ. ಪೊಲೀಸರ ವಿರುದ್ಧನೇ ಸಚಿವ KN ರಾಜಣ್ಣ ಅವರು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಕೇಳಿರೋದು ಹೀಗೆ: ಈ ಪೊಲೀಸರಿಗೆ ಏನಾಗಿದೆ? ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ? ಯಾರೋ RSS ನವರು ಕೃತ್ಯವನ್ನೇ ಮಾಡ್ಬಿಟ್ಟಿದ್ದಾನೆ, ಆತನ ಮೇಲೆ ಕೇಸ್ ಆಗಿದೆ, ಆತ ಅರೆಸ್ಟ್ ಆಗಿದ್ದಾನೆ. ಪೊಲೀಸರು ಆತನನ್ನು ಯಾಕೆ ಉದಯಗಿರಿ ಠಾಣೆಯಲ್ಲಿ ಇಟ್ರು ಅನ್ನೋದು ಇವ್ರ ಪ್ರಶ್ನೆ. ಸಚಿವರದ್ದು ನೋಡಿ ಎಷ್ಟು ಇಂಪಾರ್ಟೆಂಟು, ವರ್ಲ್ಡ್ ಕ್ಲಾಸ್ ಪ್ರಶ್ನೆ ಅಂತ. ಉದಯಗಿರಿ ಮುಸ್ಲಿಂ ಬಾಹುಳ್ಯದ ಏರಿಯಾ, ಆತನನ್ನು ಅಲ್ಲಿಡ್ಬೇಕಾಗಿತ್ತ? ಅಲ್ಲೇ ಆರೋಪಿಯನ್ನು ಯಾಕೆ ಇಡಬೇಕಾಗಿತ್ತು ಅನ್ನೋದು ಅವ್ರ ಪ್ರಶ್ನೆ. ಸರ್ಕಾರ ಅಷ್ಟೇ ಅಲ್ಲ, ಅಧಿಕಾರಿಗಳು ಸರಿಯಾಗಿ ಡಿಸಿಷನ್ ತಗೊಳ್ಬೇಕು ಅನ್ನೋದು KN ರಾಜಣ್ಣ ಅವರ ಉವಾಚ. ಮೊದಲು ಅವ್ರು ಹೇಳಿದ್ ಕೇಳಿಸ್ಕೊಂಡು ಬರೋಣ ಬನ್ನಿ. ಪೊಲೀಸರದ್ದು ಇದೆಯಲ್ಲ, ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSSನವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಅವ್ನು ಮಾಡಿದ್ದು ತಪ್ಪು, ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತೊಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತೊಗೊಂಡೋಗಿ ಆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ? ಇವ್ರ ತಲೆಯಲ್ಲಿ ಜ್ಞಾನ ಬೇಡವ ಇವ್ರಿಗೆ? ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ, ಇಲ್ಲಿ ಕೂತ್ಕೊಂಡು ಎಲ್ಲರೂ ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರಬೇಕು ಅವ್ರಿಗೆ. ಅದೇ ನನಗೆ ಇದು ಸಾಮಾನ್ಯ ಜ್ಞಾನ. ಯಾರೋ ಒಬ್ಬ ಕೆಲಸಕ್ಕೆ ಬರೋ ರಸ್ತೆಯಲ್ಲಿ ಹೋಗೋವನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ದೊಡ್ಡ ಬ್ಯಾಡ್ಜ್ಗಳು ಹಾಕೊಂಡು ತಿರುಗ್ತಿರ್ತಾರಲ್ಲ, ಹಿಂದೆ ಮುಂದೆ 10 ಜನ ಪೊಲೀಸ್ನವ್ರು ಮಾಡಿಕೊಂಡು, ಇವ್ರಿಗಿಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದಂಥದ್ದು. ನಿಮ್ಮದೇ ಸರ್ಕಾರದ ಭಾಗವಾಗಿರುವಂತಹ ಪೊಲೀಸರು ಹಲ್ಲೆಗೊಳಗಾಗಿದ್ದಾರೆ ಸರ್. ಹಲ್ಲೆಗೊಳಗಾಗಿರೋರ ಮೇಲೇನೆ ಈಗ ನೀವು ಗೂಬೆ ಕೂರಿಸ್ತಾ ಇದ್ದೀರಾ. ಇದನ್ನೇನಾದ್ರೂ ಒಪ್ಕೊಳಕ್ಕಾಗತ್ತಾ? ಮುಸ್ಲಿಂ ಬಾಹುಳ್ಯದ ಏರಿಯಾ ಅಂದ ತಕ್ಷಣ ಅಕ್ಯೂಸ್ ಇಡಬಾರ್ದು ಅಂತ ಎಲ್ಲಾದ್ರೂ ರೂಲ್ಸ್ ಇದೆಯಾ? ಸಂವಿಧಾನದಲ್ಲಿ ಎಲ್ಲಾದ್ರೂ ಇದೆಯಾ? ಮುಸ್ಲಿಮರಿಗೆ ಸಪ್ರೇಟ್ ಕಾನೂನು, ಹಿಂದೂಗಳಿಗೆ ಸಪ್ರೇಟ್ ಕಾನೂನು ಅಂತ ಏನಾದ್ರೂ ಇದೆಯಾ? ಡಿವೈಡ್ ಅಂಡ್ ರೂಲ್ ಪಾಲಿಸಿ ನೀವು ಯಾಕೆ ಇಲ್ಲಿ ಹೇಳೋದಕ್ಕೆ ಹೊರಡ್ತಾ ಇದ್ದೀರಾ? ಮುಸ್ಲಿಂ ಬಾಹುಳ್ಯದ ಏರಿಯಾದಲ್ಲಿ ಮತ್ತೆ ಸ್ಟೇಷನ್ ಯಾಕೆ ಬೇಕು? ಬೇಡ ಬಿಡಿ, ಸ್ಟೇಷನ್ನೇ ತೆಗೆದಾಕ್ಬಿಡಿ. ಅಲ್ಲಿ ಯಾಕೆ ಪೊಲೀಸರನ್ನ ಇಡಬೇಕು? ಆಮೇಲೆ ಒಬ್ಬ ಅಕ್ಯೂಸ್ಡನ್ನ ಯಾವಾಗ ಅರೆಸ್ಟ್ ಮಾಡಬೇಕು, ಎಲ್ಲಿಡಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂತಹ ಅಧಿಕಾರ ಇರೋದು IOಗೆ, ಇನ್ವೆಸ್ಟಿಗೇಟಿವ್ ಆಫೀಸರ್ಗೆ. ಅದನ್ನ ನೀವು ಹೆಂಗೆ ಹೇಳೋದಕ್ಕೆ ಬರುತ್ತೆ? KN ರಾಜಣ್ಣ ಅವರು ಹೋಮ್ ಮಿನಿಸ್ಟರ್ ಅನ್ನೋದು ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಯಾವುದು ಇವ್ರ ಇಲಾಖೆ ಅಂತ? ಹಲ್ಲೆಗೊಳಗಾಗಿರುವಂತಹ ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬೋದು ಬಿಟ್ಟು ಅವ್ರ ಮೇಲೆ ಗೂಬೆ ಕೂರಿಸ್ತೀರಾ ಅಂದ್ರೆ ಏನು ಹೇಳೋಣ ಇದಕ್ಕೆ? ನಿಮ್ಮ ವೋಟ್ ಬ್ಯಾಂಕು 100% ನಿಮ್ಮ ಜೊತೆಗೆ ನಿಂತ್ಕೊಂಡಿರೋರು ಎಲ್ಲ ಓಕೆ, ಹಂಗಂತ ನಿಮ್ಮದೇ ಇಲಾಖೆಯವ್ರನ್ನ ಬಿಟ್ಕೊಡ್ತೀರಾ? ನಿಮ್ಮದೇ ಸರ್ಕಾರದ ಅಡಿಯಲ್ಲಿ ಬರುವಂತಹ ಆಫೀಸರ್ಸ್ನ ಬಿಟ್ಕೊಡ್ತೀರಾ? ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವೀಶ್, KN ರಾಜಣ್ಣ ಅವ್ರ ಮಾತಿಗೆ ಏನು ಹೇಳಬೇಕು ಅನ್ನೋದೇ ನನಗೆ ಪದಗಳು ಸಿಗ್ತಾ ಇಲ್ಲ. ಮುಸ್ಲಿಂ ಡಾಮಿನೇಟೆಡ್ ಏರಿಯಾದ ಬಗ್ಗೆ ಯಾಕಷ್ಟು ಭಯ ಅಂತ? ಈ ದೇಶದಲ್ಲಿ ಅವರು ಕೂಡ ನಮ್ಮದೇ ದೇಶದ ನಾಗರಿಕರು, ಅವ್ರಿಗೂ ಕೂಡ ಅದೇ ರೂಲ್ಸ್ ಅಪ್ಲೈ ಆಗುತ್ತೆ. ಅಲ್ಲಿಡಬಾರ್ದು, ಇನ್ನೆಲ್ಲೋ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂದ್ರೆ ಏನು ಹೇಳೋದು ಹೊರಟಿದ್ದಾರೆ ಅಂತ? ಸಪ್ರೇಟ್ ಕಾನೂನು ಇದೆಯಾ ಈ ದೇಶದಲ್ಲಿ? ಈ ಏರಿಯಾದಲ್ಲಿ ಹಿಂಗೆ ನಡ್ಕೊಳ್ಬೇಕು, ಆ ಏರಿಯಾದಲ್ಲಿ ಹಂಗೆ ನಡ್ಕೊಳ್ಬೇಕು ಅಂತ? ಮಮತಾ, ಖಂಡಿತವಾಗಿ ಕೂಡ ಪೊಲೀಸರ ಮೇಲೆ ಗೂಬೆ ಕೂರಿಸುವಂಥದ್ದು ಒಂದು ರೀತಿಯಲ್ಲಿ ಚಾಳಿಯಾಗಿರಬೇಕು ಈ ರಾಜಕಾರಣಿಗಳಿಗೆ. ಜೊತೆಗೆ ಎಲ್ಲೋ ಒಂದು ಕಡೆ ತುಷ್ಟೀಕರಣದ ಪರಮಾವಧಿಯೋ ಅಥವಾ ಬೇರೆ ಏನೋ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಯಾಕೆಂದರೆ ಆ ಒಂದು ಉದ್ವಿಗ್ನತೆ ಇರತಕ್ಕಂಥ ಪ್ರದೇಶದಲ್ಲಿ ಪೊಲೀಸರು ಆ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ. ಆದರೆ ಅಷ್ಟು ಚೀಲದಲ್ಲಿ ಕಲ್ಲುಗಳು ಹೇಗೆ ಬಂತು, ಯಾರು ಕಲ್ಲನ್ನು ತಂದಿಟ್ಟಿದ್ರು, ಇದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಹಾಗಾಗಿ ಪೊಲೀಸ್ ವರದಿಗಳ ಪ್ರಕಾರ ಎಲ್ಲೋ ಒಂದು ಕಡೆ ರಾಜಣ್ಣ ಅವರು ಹೋಮ್ ಮಿನಿಸ್ಟ್ರಿಗೆ ಹೇಳ್ಬಿಟ್ಟು ಒಂದು ರೀತಿಯಲ್ಲಿ ಫ್ರೀ ಹ್ಯಾಂಡನ್ನು ಪೊಲೀಸರಿಗೆ ಕೊಟ್ಟರೆ ಅವ್ರು ಏನು ಬೇಕೋ ಆ ಏರಿಯಾದಲ್ಲಿ ಅದನ್ನು ಬಿಗಿ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಆದರೆ ಅದನ್ನು ಮಾಡೋದು ಬಿಟ್ಟು ಪೊಲೀಸರೇ ಸರಿಯಿಲ್ಲ, ಪೊಲೀಸರ ನಿರ್ಧಾರನೇ ಸರಿಯಿಲ್ಲ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶ ಹೊರಗಡೆ ವ್ಯಕ್ತ ಆಗ್ತಾ ಇದೆ. ಯಾಕೆಂದರೆ ಉದಯಗಿರಿ ಇದೇ ಮೊದಲೇನಲ್ಲ. ಯಾಕೆಂದರೆ ಸಾಕಷ್ಟು ಹಿಂದೆನೂ ಕೂಡ 2007-8ರಿಂದನೂ ಕೂಡ ದೊಡ್ಡ ಮಟ್ಟದಲ್ಲೇ ಗಲಾಟೆ ಆಗಿತ್ತು ಆ ಪ್ರದೇಶದಲ್ಲಿ. ಹಾಗಾಗಿ ತುಂಬ ಸೆನ್ಸಿಟಿವ್ ಏರಿಯಾ. ಹಾಗಾಗಿ ಪೊಲೀಸರು ಅಲ್ಲಿ ಏನೆಲ್ಲ ನಿಯೋಜನೆ ಮಾಡಬೇಕು ಅದನ್ನು ಮಾಡ್ಕೊಂಡಿರ್ತಾರೆ. ಇಂಥ ಸನ್ನಿವೇಶದಲ್ಲಿ ಇದನ್ನೇ ಯೂಸ್ ಮಾಡಿಕೊಂಡು
ಅಂದರೆ ಎರಡು ಕೋಮುಗಳ ನಡುವೆ ಆಗ್ತಾ ಇರ್ತಕ್ಕಂಥ ಇದನ್ನೇ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ರೀತಿಯ ಒಂದು ರೀತಿಯಲ್ಲಿ ಕೃತ್ಯಕ್ಕೆ ಈಡು ಮಾಡುವಂಥವ್ರಿಗೆ ಯಾವ ರೀತಿಯ ಶಿಕ್ಷೆ? ಕೇವಲ ಬರೀ ಪೊಲೀಸರ ಮೇಲೆ ಗೂಬೆ ಕೂರಿಸ್ತಾರೆ, ಯಾಕೆಂದರೆ ಪೊಲೀಸರಿಗೂ ಕೂಡ ಏಟಾಗಿದೆ. ಜೊತೆಗೆ ಅಲ್ಲಿ DCP ಕಾರ್ ಮೇಲೆ ಒಂದು ರೀತಿಯಲ್ಲಿ ಕಲ್ಲು ತೂರಾಟ ನಡೆಸ್ತಾರೆ ಅಂದರೆ ನಿಜಕ್ಕೂ ಕೂಡ ಇದಕ್ಕೂ ಹೊಣೆ ಯಾರು? ಹಾಗಾಗಿ ರಾಜಣ್ಣ ಅವರು ಇದಕ್ಕೂ ಉತ್ತರ ಕೊಡಬೇಕಾಗತ್ತೆ. ಯಾಕೆಂದರೆ ಅಧಿಕಾರಿ ವರ್ಗವನ್ನು ಪದೇ ಪದೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ನಾವು ಬಚಾವ್ ಆಗ್ಬೋದು ಅಂತ ರಾಜಕಾರಣಿಗಳು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಅದು ತಪ್ಪು. ಹಾಗಾಗಿ ಹೋಮ್ ಮಿನಿಸ್ಟ್ರಿಗೆ, ಯಾಕೆಂದರೆ ಇಬ್ಬರು ಕೂಡ ತುಮಕೂರಿನವರೇ, ರಾಜಣ್ಣ ಅವರು ಮತ್ತು ಪರಮೇಶ್ವರ್ ಅವರು ಭಾಳ ಕ್ಲೋಸ್ ಬೇರೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಪರಮೇಶ್ವರ್ ಅವ್ರಿಗೆ ಹೇಳ್ಬಿಟ್ಟು ಇಲ್ಲ ನೀವು ಪೊಲೀಸವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ, ನೋಡೋಣ ಆಮೇಲೆ ಮುಂದೆ ಏನಾಗುತ್ತೆ ಅಂತ ಒಂದು ಧೈರ್ಯ ಮಾಡೋದಿಲ್ಲ. ಯಾಕೆಂದ್ರೆ ನೀವು ಹೇಳದಂತೆ ವೋಟ್ ಬ್ಯಾಂಕ್ ರಾಜಕಾರಣ, ತುಷ್ಟೀಕರಣದ ನೀತಿ, ಆ ಕಾರಣಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯ ಏರಿಯಾಗಳಲ್ಲಿ ಈ ರೀತಿಯ ಪ್ರಕರಣ ಆಗ್ತಾ ಇರ್ತಕ್ಕಂಥದ್ದು ಆಕ್ರೋಶವೂ ಕೂಡ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಆರೋಪ ಇರ್ತಕ್ಕಂಥದ್ದು, ಯಾಕೆಂದರೆ ಬೆಂಗಳೂರಿನ DJ-ಹಳ್ಳಿ KJ-ಹಳ್ಳಿ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಇಂಬು ನೀಡುವಂತೆ ಸಾಕಷ್ಟು ಸಾಕ್ಷಿಗಳಿದ್ರೂ ಕೂಡ ಒಂದು ರೀತಿಯಲ್ಲಿ ಪೊಲೀಸರನ್ನ ಕೈ ಕಟ್ಟಿ ಹಾಕಿದ್ರು. ಹಾಗಾಗಿ ಈ ರೀತಿಯ ಪ್ರಕರಣಗಳು ಮರಿಕಳಿಸಬಾರ್ದು ಅಂದರೆ ಪೊಲೀಸರ ಮೇಲೆ ಗೂಬೆ ಕೂರಿಸೋದನ್ನ ಬಿಡಬೇಕು, ಸರ್ಕಾರ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಹಾಗಾಗಿ ಹಸ್ತಕ್ಷೇಪ ಇಲ್ಲ ಅಂದರೆ ಪೊಲೀಸರು ತಾವೇನು ಅನ್ನೋದನ್ನ ತೋರಿಸ್ತಾರೆ. ಮಮತಾ, ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪೆಟ್ಟು ತಿಂದು ಬಯಸ್ಕೊಳ್ಳೋ ಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಪೊಲೀಸರು ಇದ್ದಾರೆ. ಅವ್ರನ್ನ ಈ ಸ್ಥಿತಿಗೆ ತಳ್ಳಲ್ಪಡ್ತಾ ಇರೋದು ಬೇರೆ ಯಾರೂ ಅಲ್ಲ, ನಮ್ಮದೇ ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿಗಳು ಅವ್ರನ್ನ ಈ ಸ್ಥಿತಿಯಲ್ಲಿ ತಂದು ಕೂರಿಸಿದ್ದಾರೆ. ಪೆಟ್ಟು ತಿಂದಿದ್ದಾರೆ, ಗಾಯ ಆಗಿದೆ, ರಕ್ತ ಸಿಕ್ತಾ ಆಗಿದ್ದಾರೆ, ಬಯಸ್ಕೊಳ್ತಾ ಇದ್ದಾರೆ.